ಎಷ್ಟು ಅಗಲವಾಗಿರುತ್ತೆ ಅಷ್ಟು ನಿಮ್ಮ ಆಯುಷ್ ಕಮ್ಮಿ. ನಿಮ್ಮ ಬೆಲ್ಟಿನ ಸೈಜು ಜಾಸ್ತಿ ಆಗ್ತಾ ಇರುವಾಗ ನಿಮ್ಮ ಆಯುಷ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಗಾದೆ ಮಾತಲ್ಲ, ನಿಜವಾದ ವಿಷಯ. ನಿಮ್ಮ ದೇಹದ ತೂಕ 1 kg ಜಾಸ್ತಿ ಆದ್ರೆ ಈ ಗೋಳಿಂದ ನಿಮ್ಮ 2 ಮಂಡಿ ಮೇಲೆ 4 kg ಭಾರ ಜಾಸ್ತಿ ಬೀಳುತ್ತೆ. ನಿಮ್ಮ ಬ್ಲಡ್ ಕನಿಷ್ಠ 7 ಕಿಲೋಮೀಟರ್ ಜಾಸ್ತಿ ಹರಿಬೇಕಾಗತ್ತೆ. ಅಷ್ಟು ಜಾಸ್ತಿ ಲೋಡ್ ಹಾರ್ಟ್ ಮೇಲೆ ಬೀಳುತ್ತೆ. ಆಕ್ಸಿಜನ್ ಡಿಮ್ಯಾಂಡ್ 250 ml per minute ಜಾಸ್ತಿ ಆಗುತ್ತೆ. 20% ಡಯಾಬಿಟಿಸ್ ನ ರಿಸ್ಕ್ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ರಿಸ್ಕ್ 1 to 2% ಜಾಸ್ತಿ ಆಗುತ್ತೆ. ನಿಮ್ಮ ದೇಹದ ಆಯುಷ್ 2 ತಿಂಗಳು ಫಾಸ್ಟ್ ಆಗುತ್ತೆ. ಓವರ್ ವೆಯ್ಟ್ ನ ಕಮ್ಮಿ ಮಾಡಕ್ಕೆ ತುಂಬಾ ಮುಖ್ಯವಾದ ವಿಷಯ ನಿಮ್ಮ ಊಟ ತಿಂಡಿ ಅಭ್ಯಾಸಗಳನ್ನು ಬದಲಾಯಿಸಬೇಕು. ಮೊದಲನೇದಾಗಿ ಊಟ ಅಗ್ದು ತಿನ್ನಿ. ಯಾವ ತರ ತಿನ್ಬೇಕಂದ್ರೆ, ನೀವು ತಿಂತಾ ಇಲ್ಲ, ನೀವು ಕುಡಿತಿದ್ದೀರಾ. ಸರಿಯಾಗಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ಲಿ, ಮತ್ತೆ ಒಳಗೆ ಹೋಗ್ಲಿ. ಯಾವಾಗ ಊಟ ಜೊತೆ ಮಿಕ್ಸ್ ಆಗುತ್ತೆ ಅವಾಗ ಆ ಊಟ ಸರಿಯಾಗಿ ಡೈಜೆಸ್ಟ್ ಆಗುತ್ತೆ. ಮೇನ್ ಕೋರ್ಸ್ ಮೊದಲು ಎಷ್ಟು ಫೈಬರ್ ಆಗುತ್ತೋ ಅಷ್ಟು ತಿನ್ನಿ. ಲೀಫಿ ಸಲಾಡ್ ತಿನ್ನಿ. ಇದರಿಂದ ಊಟ ಜೀರ್ಣ ಆಗಕ್ ಹೆಲ್ಪ್ ಆಗುತ್ತೆ. ಇವೆಲ್ಲ ವಿಷಯಗಳು ಮನಸ್ಸಲ್ಲಿ ಇರ್ಲಿ. ಓವರ್ ವೇಟ್ ಆಗೋದ್ರಿಂದ ತಪ್ಪಿಸ್ಕೊಳ್ಳಿ, ದೀರ್ಘಾಯುಷ್ ಪಡಿರಿ. ಫ್ರೀ ಪ್ಲಾನ್, ಸೂಪರ್ ಆಗಿರೋ ಟಿಪ್ಸ್ ಗೋಸ್ಕರ ನನ್ ಪ್ರೊಫೈಲ್ ಫಾಲೋ ಮಾಡಿ, ವಿಡಿಯೋಸ್ ನೋಡಿ. ಸೊಂಟ ಕರ್ಗ್ಸಕ್ಕೆ ಕರೆಕ್ಟ್ ಆದ ಪರ್ಸನಲೈಸ್ ಪ್ಲಾನ್ ಬೇಕಾದ್ರೆ ನಾನ್ ಇದೀನಲ್ಲ, ಫಾಲೋ ಮಾಡಿದ ನಂತರ ಸೊಂಟ ಅಂತ ಡೈರೆಕ್ಟ್ ಮೆಸೇಜ್ ಕಳಿಸಿ. ಏನೇ ಪ್ರಶ್ನೆ ಇದ್ರೆ ಸಂಕೋಚ ಪಡದೆ ಕೇಳಿ. ಕಮೆಂಟ್ ಬಾಕ್ಸ್ ನಿಮ್ದೆ. ಈ ರೀಲ್ಸ್ ನಿಜವಾಗ್ಲೂ ಇಷ್ಟ ಆದ್ರೆ ಈ ರೀಲ್ಸ್ ನ ನಿಮ್ಮ ಸ್ಟೋರಿಯಲ್ಲಿ ಪ್ಲೀಸ್ ಶೇರ್ ಮಾಡಿ.